ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ದಾನಿಯೇಲ್ ಗ್ರಂಥ ದ ಬುಕ್ ಆಫ್ ಡ್ಯಾನಿಯಲ್ ಚಾಪ್ಟರ್ 2 2ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. 2ನೇ ಅಧ್ಯಾಯ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಅದನ್ನು 2 ಭಾಗವನ್ನಾಗಿ ವಿಭಾಗಿಸಿ 1ರಿಂದ 24 ವಚನಗಳು ಮೊದಲನೇ ಭಾಗವನ್ನಾಗಿ, 25ರಿಂದ 49ನೇ ವಚನದವರೆಗೆ 2ನೇ ಭಾಗವನ್ನಾಗಿ ನಮ್ಮ ಅನುಕೂಲತೆಗಾಗಿ ವಿಭಾಗಿಸಿ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಸರಿ, 2ನೇ ಅಧ್ಯಾಯದಲ್ಲಿ ನಾವು ನೋಡುವಂಥ ಮೊದಲನೇ ಭಾಗ ಏನಂತೇಳಿದರೆ, ಸೀಕ್ರೆಟ್ಸ್ ಆಫ್ ಸಾಲ್ವಿಂಗ್ ಇಂಪಾಸಿಬಿಲಿಟೀಸ್. ಅಸಾಧ್ಯವಾದವುಗಳನ್ನು ಪರಿಹಾರ ಮಾಡುವ ರಹಸ್ಯಗಳು. 20 ರಹಸ್ಯಗಳನ್ನು ನಾನು ನಿಮ್ಮ ಮುಂದೆ ಇಡ ಬಯಸ್ತೇನೆ. 20 ಸೀಕ್ರೆಟ್ಸ್ ಆಫ್ ಸಾಲ್ವಿಂಗ್ ದಿ ಇಂಪಾಸಿಬಿಲಿಟೀಸ್. ಜೀವನದಲ್ಲಿ ಅಸಾಧ್ಯವಾದದ್ದು ಬಂದುಬಿಟ್ಟಿದೆ ಅಂತ ಇಟ್ಕೊಳ್ಳೋಣ. ಜೀವನದಲ್ಲಿ ಅತ್ಯಂತ ಅಸಾಧ್ಯವಾದಂಥ ಸಂಗತಿಗಳು, ಅನುಭವಗಳು, ಸನ್ನಿವೇಶಗಳು ಬರುವಾಗ ಏನು ಮಾಡಬೇಕು ಎಂಬುದನ್ನೇ ನಾವು ಮೊದಲನೇ ವಚನದಿಂದ 24 ವಚನಗಳವರೆಗೆ ಇರುವಂಥ ದಾನಿಯೇಲ್ 2ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ತಿದ್ದೇವೆ. 20 ಸೀಕ್ರೆಟ್ಸ್ ಆಫ್ ಸಾಲ್ವಿಂಗ್ ದ ಇಂಪಾಸಿಬಿಲಿಟೀಸ್. ಅಸಾಧ್ಯವಾದವುಗಳನ್ನು ಪರಿಹಾರ ಮಾಡುವಂಥ 20 ರಹಸ್ಯಗಳು. ಸರಿ, ಏನಿದು ಅಸಾಧ್ಯವಾದದಂತ ಸ್ವಲ್ಪ ನೋಡ್ಕೊಳ್ಳೋಣ. ಒಂದು ದಿನ ಬಾಬೆಲಿನ ಅರಸನಾದ ನೆಬೂಕದ್ನೆಚ್ಚರನಿಗೆ ತನ್ನ ಆಳಿಕೆಯ 2ನೇ ವರ್ಷದಲ್ಲಿ ಒಂದು ಕನಸು ಬಂತಂತೆ. ಕನಸು ಬಂತು, ಆದರೆ ಎಚ್ಚೆತ್ತಾಗ, ಅವನು ನಿದ್ದೆಯಿಂದ ಎದ್ದಾಗ ಏನಾಯಿತು, ಕನಸು ಮರೆತು ಹೋಗ್ಬಿಟ್ಟ. ಕೆಲವು ಸಾರಿ ನಮ್ಮ ಅನುಭವ ಕೂಡ ಆ ರೀತಿ ಆಗುವಂಥ ಸಾಧ್ಯತೆ. ಏನೋ ಒಂದು ಕನಸು ಬಂತು, ನೆನಪಿಲ್ಲ ಎಂಬುದಾಗಿ ಹೇಳ್ತೀವಲ್ಲ, ಆ ರೀತಿಯಾಗಿ ಒಂದು ದೊಡ್ಡ ಕನಸು ಇವನಿಗೆ ಬಂತು. ಆ ಕನಸು ಭಾಳ ಡಿಸ್ಟರ್ಬ್ ಆಗ್ತಕ್ಕಂಥ ಒಂದು ಕನಸು. ಯಾಕಂದರೆ ಕನಸನ್ನು ಕಂಡು ಅವನು ತತ್ತರಗೊಂಡನಂತೆ. ಅರಸನು ನಿದ್ದೆನೇ ಹೋಗ್ಬಿಡ್ತು. ಆದ ಕಾರಣ ಜೋಯಿಸರನ್ನು, ಮಂತ್ರವಾದಿಗಳನ್ನು, ಮಾಟಗಾರರನ್ನು, ಪಂಡಿತರನ್ನು, ಬಾಬೆಲ್ ಸಾಮ್ರಾಜ್ಯದಲ್ಲಿದ್ದಂಥ ಎಲ್ಲರನ್ನು ಕರೆಸ್ತಾನೆ. ಕರೆಸ್ಬಿಟ್ಟು ಏನು ಹೇಳ್ತಾನೆ, ನನಗೆ ಆ ಕನಸಿನ ಅರ್ಥ ಹೇಳ್ರಿ ಅಂತ. ಅದಕ್ಕೆ ಇವರೆಲ್ಲರೂ ಹೇಳ್ತಾರೆ, ಹೇಳ್ತೀವಿ, ಆದರೆ ಕನಸು ಹೇಳಿದರೆ ನಾವು ಅರ್ಥ ಹೇಳ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ರಾಜನು ಹೇಳ್ತಾನೆ, ಹೇಗೆ ಇವನಿಗೆ ಕನಸು ಮರ್ತು ಹೋಗಿರ್ತದಲ್ಲ, ಅದಕ್ಕೆ ಇವನು ಹೇಳ್ತಾನೆ, ಅದೆಲ್ಲ ನನಗೆ ಗೊತ್ತಿಲ್ಲ, ನನ್ನ ಕನಸು ಏನಿದೆ ಅಂತ ಹೇಳಬೇಕು, ಅದರ ಅರ್ಥನೂ ನೀವು ಹೇಳಬೇಕು. ಇಲ್ಲದಿದ್ದರೆ ನಿಮ್ಮನ್ನೆಲ್ಲರನ್ನ ನಾನೇನು ಮಾಡ್ತೀನಿ, ನಿಮ್ಮನ್ನು ಚೂರು ಚೂರಾಗಿ ಕಡಿಸುವೆನು, ನಿಮ್ಮ ಮನೆಗಳನ್ನು ತಿಪ್ಪೆಯನ್ನಾಗಿ ಮಾಡಿಸಿ ಬಿಡುವೆನು ಎಂಬುದಾಗಿ ಒಂದು ಮರಣದಂಡನೆ ವಿಧಿಸ್ತಾನೆ 5ನೇ ವಚನದಲ್ಲಿ. ಭಾಳ ಅಸಾಧ್ಯವಾದಂಥ ಪರಿಸ್ಥಿತಿ ಅಲ್ವಾ. ಈಗ ದೇಶದಲ್ಲಿರುವಂಥ ಎಲ್ಲ ವಿದ್ಯಾವಂತರು, ಪಂಡಿತರು, ಬುದ್ಧಿವಂತರು, ಮಾಂತ್ರಿಕರು, ಶಾಸ್ತ್ರಿಗಳು, ಮಾಟಗಾರರು, ಜೋಯಿಸರು, ಇವರೆಲ್ಲರೂ ಕೂಡ ಈಗ ಸಾಯಬೇಕು. ಇಡೀ ದೇಶದಲ್ಲಿರುವಂಥ ಎಲ್ಲರೂ ಈಗ ಸಾಯಬೇಕಾಗಿದೆ ಅಂಥ ಒಂದು ಪರಿಸ್ಥಿತಿ. ಹಾಗಾದರೆ ಇದೆಂಥ ಪರಿಸ್ಥಿತಿ? ಅಸಾಧ್ಯವಾದಂಥ ಪರಿಸ್ಥಿತಿ. ಅಂಥ ಸಂದರ್ಭದಲ್ಲಿ ಮತ್ತೆ ರಾಜನ 10ನೇ ವಚನ, ಅದಕ್ಕೆ ರಾಜನು ಹತ್ತಿರ ಇವರನ್ನೆಲ್ಲ ಕರೆಸಿದಾಗ, ಲೋಕದಲ್ಲಿ ಯಾವನು
ರಾಜನು ಹೇಳಿದಂಥ ಈ ಸಂಗತಿಯನ್ನು ತಿಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ 10ನೇ ವಚನದಲ್ಲಿ, 2ನೇ ಅಧ್ಯಾಯ 10ನೇ ವಚನ. ಅವನು ಎಷ್ಟೇ ಬಲಿಷ್ಠನಾಗಲಿ, ಎಷ್ಟೇ ಪ್ರಬಲನಾಗಲಿ, ಇದನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಅಸಾಧ್ಯವಾದದ್ದಿದು, ಇಂಪಾಸಿಬಲ್ ಥಿಂಗ್ಸ್, ಅತಿ ಕಷ್ಟಕರವಾದದ್ದು. 11ನೇ ವಚನ, ನರಜನ್ಮದವರ ಮಧ್ಯೆ ವಾಸಿಸಿದ ದೇವರುಗಳೇ ಹೊರತು ಇನ್ಯಾರೂ ರಾಜನ ಸಮ್ಮುಖದಲ್ಲಿ ಇದನ್ನು ತಿಳಿಸ್ಲಿಕ್ಕಾಗಲ್ಲ ಎಂಬುದಾಗಿ ಹೇಳಿದಾಗ ರಾಜನಿಗೆ ಇನ್ನೂ ಕೋಪ ಬಂದುಬಿಡ್ತದೆ. ಇನ್ನಷ್ಟು ಕೋಪ ಬಂದುಬಿಟ್ಟು ಏನು ಮಾಡ್ತಾನೆ, ಎಲ್ಲರೂ ಕೂಡ ಆ ಮರಣದಂಡನೆ ಆಗಬೇಕು. ಈ ಎಲ್ಲರೂ ಅಂತ ಹೇಳುವಾಗ ಬುದ್ಧಿವಂತರು, ಜ್ಞಾನಿಗಳು, ಪಂಡಿತರು ಅಂಥವ್ರು. ಅದರಲ್ಲಿ ದಾನಿಯೇಲನು ಮತ್ತು ಅವನ ಸ್ನೇಹಿತರು ಕೂಡ ಇರ್ತಾರೆ. ಅವ್ರಿಗೂ ಕೂಡ ಅವರನ್ನು ಹುಡುಕಿದ್ರು, ಅವರನ್ನು ಕೊಲ್ಲಬೇಕಂತ ಹುಡುಕ್ತಾರೆ. 13ನೇ ವಚನ, ಆವಾಗ ರಾಜನು ಈ ರೀತಿಯಾಗಿ ಹೇಳಿದ್ದನ್ನು ವಿಚಾರ ಮಾಡಿಕೊಳ್ತಾನೆ. ದಾನಿಯೇಲನು ಮಾಡಿಕೊಂಡು ಮುಂದೆ ಏನು ಮಾಡ್ತಾನೆ ನೋಡೋಣ ಬನ್ನಿರಿ. 14ನೇ ವಚನದಿಂದ 24ನೇ ವಚನ, 10 ವಚನಗಳಲ್ಲಿ 20 ಪರಿಹಾರಗಳನ್ನು ನಾವು ನೋಡ್ಬೋದು. ಅಸಾಧ್ಯವಾದಂಥ ಪರಿಸ್ಥಿತಿ ನಮ್ಮ ಜೀವನದಲ್ಲಿ ಬಂದಾಗ ಅದನ್ನು ಯಾವ ರೀತಿಯಾಗಿ ನಿಭಾಯಿಸಬೇಕು, ಪರಿಹಾರ ಮಾಡಬೇಕು ಎಂಬುದಕ್ಕೆ 20 ವಿಷಯಗಳು. ಮೊದಲನೇದು ಏನಂತ ಹೇಳಿಬಿಟ್ಟು ನೋಡುವುದಾದರೆ 14ನೇ ವಚನ, ದಾನಿಯೇಲನು ಬುದ್ಧಿ ವಿವೇಕಗಳಿಂದ ಅವನ ಸಂಗಡ ಮಾತಾಡಿ. ಯಾರ ಹತ್ರ? ರಾಜನ ಮೈಗಾವಲಿನವರ ದಳವಾಯಿಯಾದ, ಅವನ ಹೆಸರು ಕೂಡ ಇದೆ, ಅದೇನೆಂದರೆ ಅರ್ಯೋಕನು. ಇವನಿಗೆ ಮರಣದಂಡನೆ ಅದನ್ನು ಕಾರ್ಯರೂಪದಲ್ಲಿ ತರುವಂಥ ಅಧಿಕಾರ ಇವನಿಗಿರ್ತದೆ. ಈ ಅರ್ಯೋಕನಿಗೆ ಅಂಥವನ ಹತ್ರ ದಾನಿಯೇಲನು ಮೊದಲನೇ ಅಂಶ ಏನಂತ ಹೇಳಿದ್ರೆ ಬುದ್ಧಿಯಿಂದ ಮಾತಾಡ್ತಾನೆ. ಬುದ್ಧಿ ಯೂಸ್ ಮಾಡಿಕೊಂಡು, ಅಂದರೆ ದೇವ್ರು ಕೊಟ್ಟ ಬುದ್ಧಿ ನಮ್ಮೆಲ್ರಿಗಿದೆ, ಅದನ್ನು ಉಪಯೋಗಿಸಬೇಕು. ಇದು ಮೊದಲನೇದು. ಅಸಾಧ್ಯವಾದಂಥ ಸಂಗತಿಗಳನ್ನು ಯಾವ ರೀತಿಯಾಗಿ ನಾವು ಪರಿಹಾರ ಮಾಡಬೇಕಂದ್ರೆ ದೇವರು ಕೊಟ್ಟ ಮೊದಲನೇದಾಗಿ ಬುದ್ಧಿ ಉಪಯೋಗ ಮಾಡಿರಿ. ಅಲ್ಲಿಂದನೇ ಸ್ಟಾರ್ಟ್ ಆಗ್ತದೆ. ಆನಂತರ ದೇವ್ರ ಕಡೆಗೆ ಹೋಗೋಣ. ಆದರೆ ಮೊದಲನೇದು ದೇವ್ರು ಕೊಟ್ಟ ಬುದ್ಧಿಯನ್ನು ಉಪಯೋಗ ಮಾಡೋದು. ಎರಡನೇದು ದೇವ್ರು ಕೊಟ್ಟ ವಿವೇಕಗಳಿಂದ ಮಾತಾಡೋದು. ಬುದ್ಧಿ ಕಾರ್ಯರೂಪದಲ್ಲಿ ಆಗಿ ಅದು ವಿವೇಕದಲ್ಲಿ ಸಂಭಾಷಣೆಯಾಗಿ ಬರುವಂಥದ್ದು. ಅದನ್ನೇ ನಾವು 14ನೇ ವಚನದಲ್ಲಿ, 2ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡ್ತೇವೆ. ಮಾತನಾಡಿ ಈ ರಾಜಾಜ್ಞೆಯು ಯಾಕೆ ಇಷ್ಟು ತೀಕ್ಷ್ಣವಾಗಿದೆ? ಯಾಕಂದರೆ ಅದರ ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಬೇಕು, ಹಿನ್ನೆಲೆ ತಿಳ್ಕೊಳ್ಬೇಕಂತ ಎಲ್ಲರೂ ದೇಶದಲ್ಲಿ ಅಥವಾ ಸಾಮ್ರಾಜ್ಯದಲ್ಲಿರುವಂಥ ಎಲ್ಲ ಪಂಡಿತರು, ಎಲ್ಲ ಬುದ್ಧಿವಂತರು, ಇವರೆಲ್ಲರೂ ಮರಣದಂಡನೆ ಹೊಂದಬೇಕಾದ್ರೆ ಇದು ಭಾಳ ತೀಕ್ಷ್ಣ ಯಾಕೆ ಅಂತ ವಿಚಾರಿಸ್ತಾನೆ. ಅದಕ್ಕೆ ಅರ್ಯೋಕನು ನಡೆದ ಸಂಗತಿಯನ್ನು ದಾನಿಯೇಲನಿಗೆ ಹೇಳ್ತಾನೆ. ಅವಾಗ ದಾನಿಯೇಲನು ಹೇಳುವಂಥದ್ದು ಈ ಅಸಾಧ್ಯವಾದಂಥ ಈ ಪರಿಸ್ಥಿತಿಯನ್ನು ಕೇಳಿಬಿಟ್ಟು ಮೂರನೇದಾಗಿ ದಾನಿಯೇಲ್ ಮಾಡುವಂಥದ್ದು ಏನಂತ ಹೇಳಿದರೆ, ಆಮೇಲೆ ದಾನಿಯೇಲನು ಅರಮನೆಗೆ ಸೇರಿ 16ನೇ ವಚನ, ನನಗೆ ಸಮಯವನ್ನು ಕೊಟ್ಟರೆ ನಾನು ಕನಸಿನ ಅರ್ಥವನ್ನು ರಾಜನಿಗೆ ವಿವರಿಸುವೆನು. ಸ್ವಲ್ಪ ಟೈಮ್ ಕೊಟ್ರಿ, ಸ್ವಲ್ಪ ಟೈಮ್ ತಗೊಟ್ರಿ. ಆದ ಕಾರಣ ಅಸಾಧ್ಯವಾದದನ್ನು ಪರಿಹಾರ ಮಾಡುವುದು ಹೇಗೆ? ಮೊದಲನೇದು ಬುದ್ಧಿ ಉಪಯೋಗ ಮಾಡಬೇಕು, ಎರಡನೇದು ವಿವೇಕದಿಂದ ಮಾತಾಡಬೇಕು, ಮೂರನೇದು ಸ್ವಲ್ಪ ಟೈಮ್ ತಗೊಳ್ಬೇಕು. ಅರ್ಜೆಂಟಾಗಿ ಅವಸರವಾಗಿ ಏನು ಮಾಡಲಿಕ್ಕೆ ಹೋಗಬಾರ್ದು. ಅಸಾಧ್ಯವಾದದ್ದು ಬಂದುಬಿಟ್ಟಿದೆ, ಸ್ವಲ್ಪ ಟೈಮ್ ತಗೊಳ್ರಿ. ಅಂದರೆ ಉದ್ವೇಗದಿಂದ ಪ್ರತಿಕ್ರಿಯೆ ಮಾಡಬೇಡ್ರಿ. ಡು ನಾಟ್ ರಿಯಾಕ್ಟ್ ಇನ್ ಯುವರ್ ಎಮೋಷನ್. 17ನೇ ವಚನ, ನಾಲ್ಕನೇದಾಗಿ ಅಸಾಧ್ಯವಾದದ್ದನ್ನು ಪರಿಹಾರ ಮಾಡುವಂಥ ರಹಸ್ಯ ನಾಲ್ಕನೇದು ಏನಂತ ಹೇಳಿದರೆ, ದಾನಿಯೇಲನು ತನ್ನ ಮನೆಗೆ ಹೋಗಿ. ಯಾಕೆ ಹೋದ? ಅನನ್ಯ, ಮಿಶಾಯೇಲ್, ಅಜರ್ಯ. ದಾನಿಯೇಲ್ ಅಂದರೆ ದೇವರು ನ್ಯಾಯವಂತನು.
ನ್ಯಾಯ. ಅನನ್ಯ ಅಂತ ಹೇಳಿದ್ರೆ ದೇವರ ದಯೆ ಹೊಂದಿದ್ದವನು, ಫೇವರ್ಡ್ ಆಫ್ ಗಾಡ್. ಮಿಶಾಯಲ್ ಅಂದರೆ ದೇವರಂತೆ ಇರುವಂಥವ್ರು ಯಾರಿದ್ದಾರೆ, ಯುನೀಕ್ನೆಸ್ ಆಫ್ ಗಾಡ್, ದೇವರ ಅನುಪಮತನ. ಆನಂತರ ಇನ್ನೊಬ್ಬ ಸ್ನೇಹಿತನು ಅಜರ್ಯ ಅಂದರೆ ದೇವರು ಸಹಾಯ ಮಾಡ್ತಾನೆ ಎಂಬ ಹೆಸರಿರುವಂಥವನು. ಹಾಗಾದರೆ ಈ ಪ್ರೊಫೆಟಿಕ್ ಆಗಿ, ಪ್ರವಾದನೆಯಾಗಿ ಹೆಸರು ಹೊಂದಿದಂಥ ಈ ಮೂವರು ಸ್ನೇಹಿತರ ಹತ್ರ ಬಂದು ಇವನು ಸಮಾಚಾರವನ್ನು ತಿಳಿಸ್ತಾನೆ. ಆದ ಕಾರಣ ಪ್ರಾರ್ಥಿಸುವ ಸ್ನೇಹಿತರ ಹತ್ರ ನಮ್ಮ ಈ ಅಸಾಧ್ಯವಾದದನ್ನು ಹೇಳ್ಕೊಳ್ಬೇಕು. ಎಲ್ರಿಗೂ ಹೇಳಲಿಕ್ಕಾಗಲ್ಲ. ಈ ಮೂವರಿಗೆ ದೇವರ ಮೆಚ್ಚುಗೆ, ದೇವರಂತ ಇರುವಂಥ, ದೇವರ ಹಾಗೆ ಇರುವಂಥವ್ರು ಯಾರು ಎಂಬ ಹೆಸರಿರುವಂಥ ಆ ವ್ಯಕ್ತಿ ಅಂದರೆ ಮಿಶಾಯಲ್ನು, ಮತ್ತು ದೇವರು ಸಹಾಯ ಮಾಡುವನು ಎಂಬ ಹೆಸರಿರುವಂಥ ಅಜರ್ಯನು. ಈ ಮೂವರ ಹತ್ರ ದಾನಿಯೇಲನು ಅಂದರೆ ದೇವರು ನ್ಯಾಯ ನೀಡುವನು, ನ್ಯಾಯ ಕೊಡುವನು, ದೇವರು ನ್ಯಾಯವಂತನು. ಅನ್ಯಾಯವಾಗಿ ಈಗ ರಾಜನು ದಂಡಿಸ್ತಾ ಇದ್ದಾನೆ, ಮರಣದಂಡನೆ ಕೊಡಬೇಕಂತಿದ್ದಾನೆ ಬೇರೆಯವರಿಗೂ ಇವರಿಗೂ. ಆದರೆ ಇದನ್ನು ಅಸಾಧ್ಯವಾದಂಥ ಇಂಥ ಪರಿಸ್ಥಿತಿಯಲ್ಲಿ ರಾಜಾಜ್ಞೆಯನ್ನು ರಿವರ್ಸ್ ಮಾಡಲಿಕ್ಕೆ, ಅದನ್ನು ಬದಲಾಯಿಸಲಿಕ್ಕೆ ಆಗಲ್ಲ. ಅಂಥ ಒಂದು ಅಸಾಧ್ಯವಾದಂಥ ಪರಿಸ್ಥಿತಿಯಲ್ಲಿ ಏನು ಮಾಡ್ತಾನೆ, ನಾಲ್ಕನೇದಾಗಿ ದಾನಿಯೇಲನು ಇವರಿಗೆ ತಿಳಿಸ್ಬಿಟ್ಟು ಅನಂತರ ಏನು ಮಾಡ್ತಾನೆ, ಇತರರೊಂದಿಗೆ ನಾಶವಾಗದಂತೆ ಪರಲೋಕದ ದೇವರು. ವಾವ್, ಅಸಾಧ್ಯ ಅಂದ ತಕ್ಷಣ ದೇವರಿಗೆ ಕನೆಕ್ಟ್ ಮಾಡಿಬಿಡ್ತಾನೆ ದಾನಿಯೇಲ. ನಾವು ಹಾಗೇನೆ ಅಸಾಧ್ಯವಾದ ನಮ್ಮ ಜೀವನದಲ್ಲಿ ಬಂದಾಗ ನಮಗೆ ನಾವು ಕನೆಕ್ಟ್ ಮಾಡ್ಕೋಬಾರ್ದು, ಆಗಲ್ಲ. ನಮಗೆ ದೇವ್ರಿಗೆ ಕನೆಕ್ಟ್ ಮಾಡಬೇಕು. ಪರಲೋಕದ ದೇವರು ಈ ರಹಸ್ಯದ ವಿಷಯವಾಗಿ ಕೃಪೆ ತೋರಿಸು. ದೇವರ ಕೃಪೆ ಸಿಕ್ಬಿಟ್ರೆ, ದೇವರ ಮೆಚ್ಚುಗೆ ಸಿಕ್ಬಿಟ್ರೆ ಆನ್ಸರ್ ಸಿಕ್ಬಿಡ್ತದೆ. ದೇವರ ಕೃಪೆ ಸಿಕ್ಬಿಟ್ರೆ ಅಸಾಧ್ಯವಾದದ್ದು ಪರಿಹಾರ ಆಗಿಬಿಡ್ತದೆ, ಅಸಾಧ್ಯವಾದದ್ದು ಸಾಧ್ಯವಾಗಿಬಿಡ್ತದೆ, ಹಗುರವಾಗಿಬಿಡ್ತದೆ, ಸುಲಭವಾಗಿಬಿಡ್ತದೆ. ಆದ ಕಾರಣ ದೇವರ ಕೃಪೆ ತೋರಿಸಲು ಇದು 5ನೇ ರಹಸ್ಯ. 6ನೇದಾಗಿ ಕೃಪೆ ತೋರಿಸಲು ಆತನನ್ನು ಬೇಡಿಕೊಳ್ಳೋಣ. ಬೇಡಿಕೊಳ್ತೇನೆ ಅಂತ ಹೇಳಿಲ್ಲ ದಾನಿಯೇಲನು. ನಾವೆಲ್ಲರೂ 4 ಜನ ಸೇರಿಕೊಂಡು ಪ್ರೇಯರ್ ಮಾಡೋಣ, ಪ್ರಾರ್ಥನೆ ಮಾಡೋಣ. ಇದು 6ನೇ ರಹಸ್ಯ. ಅಸಾಧ್ಯವಾದದ್ದನ್ನು ಪರಿಹಾರ ಮಾಡುವುದು ಹೇಗೆ? ಪ್ರಾರ್ಥನೆ. ಒಮ್ಮನಸ್ಸಿರುವಂಥ ವ್ಯಕ್ತಿಗಳ ಜೊತೆಯಲ್ಲಿ ಸೇರಿಕೊಂಡು, ದೇವರ ಮೆಚ್ಚುಗೆ ಪಡೆದಂಥ ವ್ಯಕ್ತಿಗಳ ಜೊತೆಯಲ್ಲಿ ಸೇರಿಕೊಂಡು ಪ್ರಾರ್ಥಿಸುವುದು. ಬೇಡಿಕೊಳ್ಳೋಣ ಎಂದರು. 18ನೇ ವಚನ, 2ನೇ ಅಧ್ಯಾಯ ದಾನಿಯೇಲ ಗ್ರಂಥ. ಆ ರೀತಿಯಾಗಿ ಆದ ತಕ್ಷಣ ಏನಾಗ್ತದೆ? 19ನೇ ವಚನ ದಾನಿಯೇಲ 2:19. ಆಗ ಏನು ಆಯಿತು? ಏನು? ಆ ರಹಸ್ಯವು ರಾತ್ರಿಯ ಸ್ವಪ್ನದಲ್ಲಿ ದಾನಿಯೇಲನಿಗೆ ವ್ಯಕ್ತವಾಯಿತು. ವಾವ್! ಪ್ರೇಯರ್ ಮಾಡಿದರೆ ಅಷ್ಟೇ ದೇವರು ತಿಳಿಸ್ಬಿಟ್ರು. ರಾತ್ರಿಯಲ್ಲಿ, ಸ್ವಪ್ನದಲ್ಲಿ, ಕನಸಿನಲ್ಲಿ ವ್ಯಕ್ತವಾಯಿತು. ಹಾಗಾದರೆ ಈಗ ದಾನಿಯೇಲನು ಏನು ಮಾಡಬೇಕು? ದೇವರಿಗೆ ಅವನು ಸ್ತುತಿಸ್ತಾನೆ. 19ನೇ ವಚನ, ಸ್ತುತಿಸುವುದು. ಹೌದು, ಅಸಾಧ್ಯವಾದದ್ದನ್ನು ಪರಿಹಾರ ಮಾಡಬೇಕಾದ್ರೆ ಇನ್ನೊಂದು 7ನೇ ಸಂಗತಿ ಏನಂದರೆ, ದೇವರು ವ್ಯಕ್ತಪಡಿಸ್ತಾನೆ. 8ನೇದು, ದೇವರಿಗೆ ಸ್ತುತಿ ಮಾಡಬೇಕು, ಸ್ತೋತ್ರ ಮಾಡಬೇಕು. ಸ್ತೋತ್ರದಲ್ಲಿ ಶಕ್ತಿ ಇದೆ. ಹೇಗೆ ನಾವು ದೇವರಿಗೆ ಸ್ತೋತ್ರ ಮಾಡಬೇಕೆಂಬುದಾಗಿ ನೋಡುವಾಗ 20ರಿಂದ 24 ವಚನಗಳಲ್ಲಿರುವಂಥ ವಾಕ್ಯ ಭಾಗದಲ್ಲಿ ನಾವು ನೋಡ್ಕೊಳ್ತೇವೆ. ದೇವರ ನಾಮಕ್ಕಾಗಿ ಸ್ತುತಿಸಬೇಕು. 20ನೇ ವಚನ, ದೇವರು ಕಾಲ ಸಮಯಗಳನ್ನು ಮಾರ್ಪಡಿಸ್ತಾನೆ, ಅದಕ್ಕಾಗಿ ಸ್ತುತಿಸಬೇಕು. 21ನೇ ವಚನದಲ್ಲಿ ಅದು 10ನೇ ರಹಸ್ಯ. 11ನೇ ರಹಸ್ಯ, ರಾಜರನ್ನು ತಳ್ಳುತ್ತಾನೆ, ರಾಜರನ್ನು ನಿಲ್ಲಿಸ್ತಾನೆ, ದೇವರು ಅದಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ಗ್ರಹಿಕೆ, ಪ್ರಕಟಣೆ ಹೊಂದುವುದು, ಅದಕ್ಕಾಗಿ ಸ್ತುತಿಸುವುದು. ಅಷ್ಟೇ ಅಲ್ಲ, 21ನೇ ವಚನದಲ್ಲಿ 12ನೇ ರಹಸ್ಯ ಇದೆ. ಅದೇನೆಂದರೆ, ಜ್ಞಾನಿಗಳ ಜ್ಞಾನ, ವಿವೇಕಿಗಳ ವಿವೇಕವು
ದೇವರ ವರ. ದೇವರ ವರವೇ ಅಂತ ತಿಳ್ಕೊಂಡು ಸ್ತುತಿಸುವಂಥದ್ದು ಅಸಾಧ್ಯವಾದದ್ದನ್ನು ಸಾಧ್ಯಗೊಳಿಸುವುದಕ್ಕೆ ಇರುವಂಥ 12ನೇ ರಹಸ್ಯ. 13ನೇ ರಹಸ್ಯ 22ನೇ ವಚನದಲ್ಲಿದೆ. ದಾನಿಯೇಲ 2:22. ಆತನು ಅಗಾಧ ವಿಷಯಗಳನ್ನು, ಗೂಢಾರ್ಥಗಳನ್ನು ಬಯಲಿಗೆ ತರ್ತಾನೆ. ಪ್ರಕಟಿಸುವುದು ದೇವರು. ಗಾಡ್ ಈಸ್ ದ ಒನ್ ಹೂ ರಿವೀಲ್ಸ್ ಎಂಬುದಾಗಿ ಆತನಿಗೆ ಸ್ತುತಿಸುವಂಥದ್ದು ಅದೇನೆಂದರೆ 13ನೇ ರಹಸ್ಯ. ಅಸಾಧ್ಯವಾದದ್ದನ್ನು ಸಾಧ್ಯಗೊಳಿಸುವುದು ಹೇಗೆ? ಹೀಗೇನೆ ಆತನನ್ನು ಪ್ರಕಟಣೆಗಾಗಿ, ದೇವರನ್ನು ಪ್ರಕಟಣೆಗಾಗಿ ಸ್ತುತಿಸುವಂಥದ್ದು. 22ನೇ ವಚನದ 2ನೇ ಭಾಗದಲ್ಲಿ ಕಗ್ಗತ್ತಲೆಯಲ್ಲಿಯೂ ಅಡಗಿರುವುದು ಆತನಿಗೆ ಗೋಚರ. ಯಾಕಂದರೆ ದೇವರಿಗೆ ಎಲ್ಲ ಸ್ಪಷ್ಟ ಎಂಬುದಾಗಿ ತಿಳ್ಕೊಂಡು ದೇವರಿಗೆ ಸ್ತೋತ್ರ ಮಾಡುವಂಥದ್ದು. ಆ ನಂತರ ಇನ್ನೊಂದು ಮಾತು ಹೇಳ್ತಾನೆ, ತೇಜಸ್ಸು ಅಥವಾ ಮಹಿಮೆ ಆತನಲ್ಲೇ ನೆಲೆಗೊಂಡಿದೆ. ದೇವರಲ್ಲಿ ನೆಲೆಗೊಂಡಿರುವಂಥದ್ದು ತೇಜಸ್ಸು ಅಂತ. ದೇವರನ್ನು ಸ್ತುತಿಸುವಂಥದ್ದು ಕೂಡ ಈ ಅಸಾಧ್ಯವಾದದ್ದನ್ನು ಸಾಧ್ಯಗೊಳಿಸುವಂತೆ ಮಾಡುವ ರಹಸ್ಯ. 23ನೇ ವಚನದಲ್ಲಿ ನನ್ನ ಪಿತೃಗಳ ದೇವರೇ. ವಾವ್! ಹೌದು, ಅಸಾಧ್ಯವಾದದ್ದನ್ನು ಸಾಧ್ಯಗೊಳಿಸಬೇಕಾದರೆ ನಮ್ಮ ಪಿತೃಗಳ ದೇವರನ್ನು ನಾವು ಸಂಬೋಧಿಸಬೇಕು. ಪಿತೃಗಳ ದೇವರಂತ ನಾವು ಗ್ರಹಿಸಬೇಕು. ಪಿತೃಗಳ ದೇವರನ್ನು ಸ್ತುತಿಸಬೇಕು. ನಮ್ಮ ಪಿತೃಗಳು ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಅವಿದ್ಯರಾಗಿದ್ದರು, ಮೊಂಡರಾಗಿದ್ದರು, ದೇವರ ಮಾತನ್ನು ಕೇಳದವರಾಗಿದ್ದರೂ ಕೂಡ ದೇವರು ಕರುಣಿಸಿ, ಕಟಾಕ್ಷಿಸಿ, ಪ್ರಕಟಿಸಿ, ಆಶೀರ್ವದಿಸಿ, ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ, ಯೆರೆಮೀಯನ ಗ್ರಂಥದಲ್ಲಿ, ಯೆರೆಮೀಯ ಅಂತ ಹೇಳಿದ್ರೆ ದೇವರು ಮೇಲಕ್ಕೆತ್ತುವನು. ಹೌದು, ತನ್ನ ಜನರನ್ನು ದೇವರು ಮೇಲಕ್ಕೆತ್ತಿದನು. ಯೆಹೆಜ್ಕೇಲ್ ಅಂದರೆ ದೇವರು ಬಲಪಡಿಸುವನು. ಹೌದು, ದೇವರು ಬಲಪಡಿಸಿದನು. ಅದೇ ರೀತಿಯಾಗಿ ದಾನಿಯೇಲನ ಕಾಲದಲ್ಲಿ ದೇವರು ನ್ಯಾಯ ಮಾಡುವನು, ನ್ಯಾಯವಂತನು ಎಂಬುದಾಗಿ ಪಿತೃಗಳ ದೇವರೇ ನಿನ್ನನ್ನು ಸ್ತುತಿಸ್ತೇನೆ ಅಂತ ಹೇಳ್ತಾನೆ. ಆ ರೀತಿಯಾಗಿ ಹೇಳಿದ ಮೇಲೆ ನೀನು ನನಗೆ ಜ್ಞಾನ ತ್ರಾಣಗಳನ್ನು ದಯಪಾಲಿಸಿದ್ದಿ ಎಂಬುದಾಗಿ ಆತನು ಸ್ತೋತ್ರ ಮಾಡ್ತಾನೆ. 23ನೇ ವಚನ. ಅಷ್ಟೇ ಅಲ್ಲ, ನೀನು ರಾಜನ ರಹಸ್ಯವನ್ನು ನಮಗೆ ವ್ಯಕ್ತಗೊಳಿಸಿದ್ದಿ. ಅದಕ್ಕಾಗಿ ದೇವರಿಗೆ ಅವನು ಸ್ತೋತ್ರ ಮಾಡ್ತಾನೆ. ಹೌದು, ಆ ರೀತಿ ಆದಾಗ 24ನೇ ವಚನದಲ್ಲಿ ಆಶ್ಚರ್ಯ ಏನಂತ ಹೇಳಿದ್ರೆ, ದಾನಿಯೇಲನು ಬಾಬೇಲ್ನ ವಿದ್ವಾಂಸರನ್ನು ಕೊಲ್ಲುವುದಕ್ಕೆ ರಾಜನ ನೇಮಿಸಿದ ಅಯೋರ್ಕನ ಬಳಿಗೆ ಹೋಗ್ಬಿಟ್ಟು ಹೇಳ್ತಾನೆ, ಅವ್ರನ್ನ ಕೊಲ್ಲಬೇಡ ಅಂತ ಹೇಳ್ಬಿಟ್ಟು ರಾಜನ ಸನ್ನಿಧಿಗೆ ನಾನು ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಆ ರೀತಿಯಾಗಿ ಪರಿಹಾರ ಮಾಡುವಂಥದ್ದು ಅಸಾಧ್ಯವಾದವುಗಳನ್ನು ಪರಿಹಾರ ಮಾಡುವಂಥ 20 ರಹಸ್ಯಗಳು. ದಾನಿಯೇಲ ಗ್ರಂಥ 2ನೇ ಅಧ್ಯಾಯ 1ರಿಂದ 24 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು